ಹಾಯ್ ಫ್ರೆಂಡ್ಸ್, ತುಂಬ ದಿನ 2-3 ದಿನ ಆಗೋಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮನೇಲಿ ಪೂಜೆ ಮಾಡ್ತಿದ್ವಿ. ಸತ್ಯನಾರಾಯಣ ಪೂಜೆ ಇದ್ದಿದ್ದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಇತ್ತು. ಈ ವಿಡಿಯೋ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಂಚೆ ಹಿಂಗೆ ಅಲಂಕಾರ ಮಾಡ್ಕೊಳ್ತಾರೆ ಮತ್ತು ಯಾವ ರೀತಿ ಸೀರೆ ಮತ್ತು ಪಂಚೆ ಎಲ್ಲ ಉಡಿಸ್ತಾರೆ ಅನ್ನೋದೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಹೂವಿನ ಅಲಂಕಾರ ಮಾಡೋದು ಕೂಡ ಇದೇ ವಿಡಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಪೂಜೆ ಮತ್ತು ಮಾಡಿರೋ ವಿಧಾನಗಳನ್ನ ತೋರಿಸ್ತೀನಿ. ನಾನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಥರ ತೆಗೆದಿರೋದು, ಪೂರ್ತಿ ವಿಡಿಯೋ ಸ್ವಲ್ಪ ತೆಗಿಯೋಕ್ಕಾಗಲಿಲ್ಲ. ಬಟ್ ನಾನು ಎಷ್ಟು ವಿಡಿಯೋ ತೆಗ್ದಿದ್ದೀನಿ ಅದನ್ನು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಲ್ಲ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಈಗ ನಾರಾಯಣ ದೇವ್ರಿಗೆ ಫಸ್ಟು ಪಂಚೆ ಉಡಿಸ್ತಾ ಇದ್ದಾರೆ ನೋಡಿ. ಇದು ಅಲಂಕಾರ ಮಾಡ್ತಾ ಇರೋದು. ನಂಗೆ ಅಷ್ಟು ಡೀಟೇಲಾಗಿ ಇದನ್ನು ಹೇಳೋಕ್ಕೆ ಬರುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡಿರೋದು, ಹಾಗಾಗಿ ನಿಮಗೆ ಶಾರ್ಟ್ಸಲ್ಲೇ ಬೇಕೆ. ಮಕ್ಕಳು ತುಂಬ ಓಡಾಡ್ತಿದ್ರು, ಹಾಗೆ ವಿಡಿಯೋ ಮಾಡೋಕ್ಕೆ ಅವ್ರ ಕೈಲೂ ಪೂರ್ತಿ ಆಗಲಿಲ್ಲ. ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೇಬಲ್ಲು ಮತ್ತು ಅದಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಈ ಥರ ಈಗ ದೇವ್ರಿಗೆ ಸೀರೆ ಕೂಡ ಉಡಿಸ್ತಾ ಇದ್ದಾರೆ. ಬಟ್ ಇಷ್ಟು ಸುಲಭವಾಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಅವ್ರು ಉಡಿಸೋ ತನಕ ನಾವು ಹಬ್ಬದ ಟೈಮಲ್ಲೆಲ್ಲ ಉಡಿಸುವಾಗ ತುಂಬ ಟೆನ್ಷನ್ ತೊಗೊಂಡು ತುಂಬ ಫಾಸ್ಟಾಗೆಲ್ಲ ಉಡಿಸ್ತೀವಿ. ಅವ್ರು ತುಂಬ ಸಿಂಪಲ್ಲಾಗಿಯೇ ಸೀರೆ ಉಡಿಸಿದ್ರು. ಅಂದ್ಕೊಂಡು ಇಷ್ಟು ಸುಲಭನಾ ಸೀರೆ ಉಡಿಸೋದು ಅಂತ ಅನ್ನಿಸ್ತು ನನಗೂ. ಬಟ್ ಅವ್ರ ಬಾರ್ಡ್ರ್ ಎಲ್ಲಿದೆ ಅದನ್ನೇ ಮಾತ್ರ ತೊಗೊಂಡು ನೀಟಾಗಿ ಉಡ್ಸೋಕ್ಕೆ ಶುರು ಮಾಡಿದ್ರು. ದೇವ್ರಿಗೆ ಸೀರೆ ಉಡ್ಸೋಕ್ಕೆ ಮುಂಚೆ ಅಂಚು ಮತ್ತು ಬ್ಲೌಸ್ ಕಟ್ ಮಾಡಿರೋದು ಈ ಥರ ಎಲ್ಲ ಯಾವುದೂ ಇರಬಾರ್ದು ಅಂತ ಹೇಳಿದ್ರು. ಹೊಸ ಸೀರೆ ಬ್ಲೌಸ್ ಜೊತೆಗೇ ಅವರು ನೆರಿಗೆಲ್ಲ ತೊಗೊಂಡಿದ್ದಾರೆ. ತುಂಬ ಸುಲಭವಾಗಿ ಸೀರೆ ಉಡಿಸಿದ್ರು ನೋಡಿ. ಈ ಥರ ಇಷ್ಟೇ. ಇದಕ್ಕೆ ನೀಟಾಗಿ ಟ್ಯಾಗ್ ಮಾಡಿದ್ರು. ನೆಕ್ಸ್ಟು ಹೂವು ಅಲಂಕಾರನೂ ನಾನು ಹಂಗೆ ತೋರಿಸ್ತೀನಿ ನೋಡಿ. ಅವರು ಈ ಥರ ಚೊಂಬಗೆ ಅಲಂಕಾರ ಮಾಡಿದ್ರಲ್ಲ, ಕಡ್ಡಿ ಕಟ್ಟಿದ್ರು ಮುಂಚೆನೇ. ಅದೇ ಕಡ್ಡಿಗೆ ಅವರು ಟ್ಯಾಗ್ ಮಾಡ್ತಾ ಬಂದರು, ಹೂವನ್ನ ಕಟ್ಕೊಂಡು ಬಂದರು ನೋಡಿ. ಈ ಥರ ತುಂಬ ಸುಲಭವಾಗಿ ಕಟ್ಟಿದ್ರು. ಈ ಥರ ಸುಮಾರು ಒಂದು 3 ಅವರ್ ತನಕ ಟೈಮ್ ತೊಗೊಂಡ್ರು ಎಲ್ಲ ರೆಡಿ ಮಾಡಿಕೊಂಡು ಇದನ್ನೆಲ್ಲ ಜೋಡಿಸೋದಕ್ಕೆ ನೋಡಿ. ಈ ಥರ ಎಲ್ಲ ರೆಡಿ ಮಾಡಿ ಅವರು ಎಷ್ಟು ನೀವು ಹೂವು ತರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅವರು ಹೇಳಿದ್ರು ಸ್ವಲ್ಪ ಚೊಂಬು ಇರುತ್ತಲ್ಲ, ನಾವು ಕಳಸ ಚೊಂಬು ಇಡ್ತೀವಲ್ಲ, ಸ್ವಲ್ಪ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಚೆನ್ನಾಗಿ ಹೂವು ಅಲಂಕಾರ ಬರುತ್ತೆ. ಅಲಂಕಾರ ಮಾಡೋಕ್ಕೆ ಅದರದ್ದು ಒಂದು ಈಸಿಯಾಗಿ ಮಾಡ್ಕೋಬೋದು ಅದನ್ನು ಅಂತ ಹೇಳಿದ್ರು ನೋಡಿ. ಈ ಥರ ಎಲ್ಲ ಅಲಂಕಾರ ಆದಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ತುಂಬ ವರ್ಷ ಆದಮೇಲೆ ಈ ಥರ ಮಾಡಿಸ್ತಾ ಇರೋದು ಅನಿಸುತ್ತೆ. ಮನೆ ಗೃಹ ಪ್ರವೇಶದ ಟೈಮಲ್ಲಿ ನಾನು ಈ ಥರ ಅಲಂಕಾರ ಮಾಡಿಸಿದ್ದು ಅನಿಸುತ್ತೆ. ಆಮೇಲೆಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೆ. ಬಟ್ ಈ ಸರಿ ನಾನು ಏನಕ್ಕೆ ಅವರು ಇಷ್ಟು ಹೂವು ತನ್ನಿ ಅಂದಾಗ ನಂಗೆ ಅರ್ಥ ಆಗಲಿಲ್ಲ, ಏನಕ್ಕೆ ಇಷ್ಟು ಹೂವು ಅಂತ ಗೊತ್ತಾಗಲಿಲ್ಲ. ಬಟ್ ಅವ್ರು ಅಲಂಕಾರ ಮಾಡ್ತಾ ತುಂಬ ಚೆನ್ನಾಗಿ ಇಷ್ಟ ಆಯಿತು ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ, ಎಷ್ಟು ಕ್ಲೀನಾಗಿ. ಇದಾದಮೇಲೆ ನೆಕ್ಸ್ಟ್ ಅವರು ಕಳಸ ಇಡೋದಕ್ಕೆಲ್ಲ ಶುರು ಮಾಡಿದ್ರು. ಫೋಟೋಗೆಲ್ಲ ಅಲಂಕಾರ ಮಾಡಿದ್ರು. ಅದೆಲ್ಲ ಅಲಂಕಾರ ಮಾಡ್ಕೊಳ್ತಾ ಈ ಥರ ಪೂಜೆ ಕೂಡ ಶುರು ಮಾಡಿದ್ವಿ ನೋಡಿ. ಈ ಥರ ಕೆಳಗಡೆ ಹೋಮ ಮಾಡಿದ್ದಾಗ್ಬೋದು, ಮತ್ತು ಗಣಪತಿ ಒಬ್ಬ ನವಗ್ರಹ ಶಾಂತಿ ಎಲ್ಲ ಮಾಡಿಸಿದ್ವಿ. ಅದೆಲ್ಲ ವಿಡಿಯೋನ ನೆಕ್ಸ್ಟು ವಿಡಿಯೋದಲ್ಲಿ ಪೂರ್ತಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಯಾಕೆಂದರೆ ಇದರಲ್ಲಿ ತುಂಬ ಮಾತಾಡ್ಬಿಟ್ಟಿದ್ದೀವಿ ನಾವೆಲ್ಲ, ಹಂಗಾಗಿ ವಾಯ್ಸ್ನ ನಾನು ಕಟ್ ಮಾಡಿ ಆಮೇಲೆ ವಾಯ್ಸ್ ಅವ್ರು ಕೊಡ್ತಿರೋದು. ನೆಕ್ಸ್ಟು ಇಲ್ಲಿ ಗಣಪತಿ ಪೂಜೆ ಮಾಡಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮುಂಚೆ ದೊಡ್ಡವರ ಆಶೀರ್ವಾದ ತೊಗೋಬೇಕಲ್ಲ, ಅದು ತೊಗೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ಅಲ್ಲಾಡಿಸಿದೆ. ಮಕ್ಕಳು ತೆಗ್ದಿರೋದಲ್ವ, ಅವರಿಗೆ ಅಷ್ಟು ಗೊತ್ತಾಗಲಿಲ್ಲ. ಆಶೀರ್ವಾದ ತೊಗೊಂಡು ನೋಡಿ ಇಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಇದು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನಿಮ್ಗೆ ಇಷ್ಟ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತೀನಿ. ಒಳ್ಳೆಯದಾಗತ್ತೆ ಕೂಡ.
ಕತೆ ಮಾಡೋದು ಪೂರ್ತಿ ಕತೆ ವಿಡಿಯೋನೂ ಕೂಡ ತೆಗಿಯೋಕ್ಕಾಗಲಿಲ್ಲ. ಬಟ್ ಆದಷ್ಟು ವಿಡಿಯೋ ಕತೆ ಮಾಡಿರೋದನ್ನು ತೆಗ್ದಿದ್ದಾರೆ. ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ತುಂಬ ಒಳ್ಳೆಯ ಮಾತುಗಳೆಲ್ಲ ಹೇಳಿದ್ರು. ತುಂಬ ಇಷ್ಟ ಆಯಿತು ನಮಗೂ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.